ಇವತ್ತು ಫೀಲಿಂಗ್ಸ್ಗಿಂತ ವೈಬ್ಸ್ ಹೆಚ್ಚು ಮಾತಾಡ್ತವೆ. ಈ ಜಂಜಿ ಕೋಟ್ಸ್ ನಿನ್ನ ಆಟಿಟ್ಯೂಡ್, ಸೈಲೆನ್ಸ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಪರ್ಫೆಕ್ಟ್ಲಿ ರಿಫ್ಲೆಕ್ಟ್ ಮಾಡ್ತವೆ. ನನ್ನ ಸೈಲೆನ್ಸ್ ಕೂಡ ಕೆಲವರಿಗೆ ವಾರ್ನಿಂಗ್ ಆಗಿರುತ್ತೆ. ಕೆಲವರು ನಮ್ಮ ಮೌನವನ್ನು ದುರ್ಬಲತೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಆದರೆ ಕೆಲವೊಮ್ಮೆ ಸೈಲೆನ್ಸ್ ಅಂದರೆ ದೂರ ಹೋಗೋ ಸಿಗ್ನಲ್ ಆಗಿರುತ್ತೆ. ನನ್ನ ವ್ಯಾಲ್ಯೂ ಗೊತ್ತಾದಾಗ ನನ್ನ ಅಬ್ಸೆನ್ಸ್ ಕೂಡ ನೆನಪಾಗುತ್ತೆ. ನಮ್ಮ ಪ್ರೆಸೆನ್ಸನ್ನು ಎಲ್ಲರೂ ತಕ್ಷಣ ಅಪ್ರಿಷಿಯೇಟ್ ಮಾಡೋದಿಲ್ಲ. ಕಳ್ಕೊಂಡ ನಂತರ ಮಾತ್ರ ಕೆಲವರಿಗೆ ಅದರ ಬೆಲೆ ಗೊತ್ತಾಗುತ್ತೆ. ನಾನು ಚೇಂಜ್ ಆಗಿಲ್ಲ, ನೀನು ನನ್ನ ರಿಯಲ್ ವರ್ಷನ್ ನೋಡಿಲ್ಲ. ಜನರು ನಮ್ಮ ಒಂದು ಮುಖ ಮಾತ್ರ ನೋಡಿ ಜಡ್ಜ್ಮೆಂಟ್ ಕೊಡ್ತಾರೆ. ನಿಜವಾದ ವ್ಯಕ್ತಿತ್ವವನ್ನು ಎಲ್ರಿಗೂ ತೋರಿಸುವ ಅಗತ್ಯ ಇಲ್ಲ. ಎಲ್ರಿಗೂ ರಿಪ್ಲೈ ಕೊಡೋದಿಲ್ಲ. ಪೀಸ್ ಕೂಡ ಪ್ರಯಾರಿಟಿ. ಪ್ರತಿ ಮಾತಿಗೂ ಉತ್ತರ ಕೊಡಬೇಕಂತೇನೂ ಇಲ್ಲ. ಕೆಲವೊಮ್ಮೆ ಮೆಂಟಲ್ ಪೀಸ್ ಉಳಿಸ್ಕೊಳ್ಳೋದು ಬೆಸ್ಟ್ ರಿಪ್ಲೈ ಆಗಿರುತ್ತೆ. ಫೇಕ್ ಸ್ಮೈಲ್ಗಿಂತ ಸೈಲೆಂಟ್ ಆಟಿಟ್ಯೂಡ್ ಬೆಟರ್. ಸುಳ್ಳು ನಗುವಿನ ಹಿಂದೆ ನೋವು ಮುಚ್ಚೋದು ಬೇಡ. ನಿಜವಾದ ಸೈಲೆನ್ಸ್ ಯಾವಾಗಲೂ ಫೇಕ್ ಹ್ಯಾಪಿನೆಸ್ಗಿಂತ ಪವರ್ಫುಲ್. ನನ್ನ ಸ್ಟೋರಿಗೆ ವಿಲ್ಲನ್ ಆಗಿದ್ದವರು ಇವಾಗ ಆಡಿಯನ್ಸ್. ಒಮ್ಮೆ ನಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸಿದವರು ಇವತ್ತು ನಮ್ಮ ಪ್ರೋಗ್ರೆಸ್ ನೋಡ್ತಾ ಆಶ್ಚರ್ಯ ಪಡ್ತಾರೆ. ಓವರ್ ಎಕ್ಸ್ಪ್ಲೈನಿಂಗ್ ಬಿಟ್ಟದಿಂದ ಲೈಫ್ ಸಿಂಪಲ್ ಆಯಿತು. ಎಲ್ರಿಗೂ ನಮ್ಮನ್ನು ಪ್ರೂವ್ ಮಾಡಬೇಕೆಂಬ ಅಗತ್ಯ ಇಲ್ಲ. ಕಡಿಮೆ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಲೈಫ್ ಹೆಚ್ಚು ಪೀಸ್ಫುಲ್ ಆಗುತ್ತೆ. ಯಾರನ್ನು ಇಂಪ್ರೆಸ್ ಮಾಡೋಕ್ಕಲ್ಲ, ನನ್ನನ್ನು ನಾನು ಪ್ರೂವ್ ಮಾಡೋಕ್ಕೆ ಬರ್ತಿದ್ದೀನಿ. ಇತರರ ಅಪ್ರೂವಲ್ಗಾಗಿ ಬದುಕೋದು ಎಕ್ಸಾಸ್ಟಿಂಗ್. ಸ್ವತಃ ನಮ್ಮ ಗ್ರೋತ್ ನೋಡೋದು ನಿಜವಾದ ಸಕ್ಸಸ್. ರೆಸ್ಪೆಕ್ಟ್ ಇಲ್ಲದ ಜಾಗದಲ್ಲಿ ನನ್ನ ಪ್ರೆಸೆನ್ಸ್ ಕೂಡ ಇರಲ್ಲ. ಗೌರವ ಇಲ್ಲದ ಸಂಬಂಧಗಳು ಹೆಚ್ಚು ಕಾಲ ಉಳಿಯೋದಿಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಯಾವಾಗಲೂ ರಿಲೇಶನ್ಶಿಪ್ಗಿಂತ ಮುಖ್ಯ. ಕೆಲವರು ಲಾಸ್ಟ್ ಆಗೋದು ಲಾಸ್ ಅಲ್ಲ, ಲೆಸನ್. ಎಲ್ಲರನ್ನು ಹಿಡಿದುಕೊಳ್ಳಲು ಆಗೋದಿಲ್ಲ. ಕೆಲವರು ಹೋಗೋದು ನಮ್ಮ ಲೈಫ್ಗೆ ಒಳ್ಳೆ ಪಾಠ ಆಗುತ್ತೆ. ನನ್ನ ಎನರ್ಜಿ ಉಳಿಸ್ಕೊಳ್ಳೋಕ್ಕೆ ಕೆಲವರಿಂದ ದೂರ ಇದ್ದೀನಿ. ಪ್ರತಿ ವ್ಯಕ್ತಿಯು ಪೀಸ್ ಕೊಡೋದಿಲ್ಲ. ಕೆಲವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸೆಲ್ಫ್ ಕೇರ್. ಟೂ ರಿಯಲ್ ಆಗಿದ್ರೆ ಲೋನ್ಲಿ ಆಗೋದು ಕಾಮನ್. ನಿಜವಾದ ವ್ಯಕ್ತಿತ್ವ ಎಲ್ರಿಗೂ ಇಷ್ಟ ಆಗೋದಿಲ್ಲ. ಆದರೆ ಫೇಕ್ ಆಗಿರೋದಕ್ಕಿಂತ ಅಲೋನ್ ಆಗಿರೋದು ಬೆಟರು. ಯಾರೂ ಕ್ಲಾಪ್ ಮಾಡದಿದ್ರು ನಾನು ನನ್ನ ಗ್ರೋತ್ ಸೆಲೆಬ್ರೇಟ್ ಮಾಡ್ತೀನಿ. ಎಲ್ಲ ಯಶಸ್ಸಿಗೂ ಆಡಿಯನ್ಸ್ ಬೇಕೆಂದೇನೇ ಇಲ್ಲ. ನಮ್ಮ ಎಫರ್ಟನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು. ನನ್ನ ಕಾಮ್ನೆಸ್ ಅನ್ನು ವೀಕ್ನೆಸ್ ಅಂತ ಅರ್ಥ ಮಾಡ್ಕೋಬೇಡ. ಶಾಂತವಾಗಿರೋರು ಯಾವಾಗಲೂ ದುರ್ಬಲರಲ್ಲ. ಅವರ ಪೇಷನ್ಸ್ ಹಿಂದೆ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುತ್ತೆ. ಕೆಲವರು ನನ್ನನ್ನು ಇಗ್ನೋರ್ ಮಾಡಿದ್ರು, ಆದರೆ ಡೆಸ್ಟಿನಿ ನೋಟಿಸ್ ಮಾಡ್ತು. ಜನರು ನಮ್ಮ ವ್ಯಾಲ್ಯೂ ನೋಡದೇ ಇರಬಹುದು, ಆದರೆ ಸಮಯ ಮತ್ತು ಡೆಸ್ಟಿನಿ ಯಾವಾಗಲೂ ಸರಿಯಾದ ಉತ್ತರ ಕೊಡುತ್ತವೆ. ಸ್ನೇಹಿತರೆ, ಯಾವ ಕೋಟು ನಿಮಗೆ ಇಷ್ಟ ಆಯಿತು? ನಿಮ್ಮ ಕರೆಂಟ್ ಮೂಡ್ಗೆ ಯಾವುದು ಮ್ಯಾಚ್ ಆಯಿತು? ಇಂತಹ ಜಂಜಿ ಕನ್ನಡ ಕೋಟ್ಸ್ ಇನ್ನಷ್ಟು ಬೇಕಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಎಲ್ರಿಗೂ ಕಳಿಸಿ.